ನಮಸ್ಕಾರ ಸ್ನೇಹಿತರೆ, ದೇವನಾಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಿಟ್ಜ್ಕರ್ ಪ್ರಶಸ್ತಿ ಅಂದ್ರೆ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ನೀಡುವಂತಹ ಪ್ರಿಟ್ಜ್ಕರ್ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಪ್ರಿಟ್ಜ್ಕರ್ ಪ್ರಶಸ್ತಿ ಇದೆ ಅಲ್ವಾ, ಇದು ಆರ್ಕಿಟೆಕ್ಚರ್ ವಿಭಾಗದಲ್ಲಿ ನೀಡ್ತಾರೆ. ಇದನ್ನ ನೊಬೆಲ್ ಪ್ರೈಸ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅಂದ್ರೆ ಆರ್ಕಿಟೆಕ್ಚರ್ ವಿಭಾಗದ ನೊಬೆಲ್ ಪ್ರೈಸ್ ಅಂತ ಕೂಡ ಇದನ್ನು ಕರೀತಾರೆ. ಇದನ್ನು 1979ರಲ್ಲಿ ಜೆ.ಎ. ಪ್ರಿಟ್ಜ್ಕರ್ ಮತ್ತು ಅವರ ಹೆಂಡತಿಯಾದಂತ ಸಿಂಡಿ ಅವರು ಜೊತೆಗೂಡಿ ಸ್ಥಾಪನೆ ಮಾಡಿದ್ದ ಪ್ರಶಸ್ತಿಯೇ ಪ್ರಿಟ್ಜ್ಕರ್ ಪ್ರಶಸ್ತಿ. ಇದಕ್ಕೆ ಸ್ಪಾನ್ಸರ್ ಮಾಡಿರುವುದು ಯಾರಂದ್ರೆ ಹೈಟ್ ಫೌಂಡೇಶನ್ ದವರು ಇದಕ್ಕೆ ಸ್ಪಾನ್ಸರ್ ಅನ್ನು ಮಾಡಿದ್ದಾರೆ. ಇದರ ಒಟ್ಟು ರಿವಾರ್ಡ್ ಮೊತ್ತ ಎಷ್ಟಿರುತ್ತೆ ಅಂದ್ರೆ $1 lakh ಅಂದ್ರೆ $1 ಲಕ್ಷನ ಒಳಗೊಂಡಿರುತ್ತೆ. ಒಂದು ಬ್ರಾಂಜ್ ಮೆಡಲ್ ಅಂದ್ರೆ ಒಂದು ಕಂಚಿನ ಪದಕ, ಹಾಗೆ ಎ ಫಾರ್ಮಲ್ ಸಿಟೇಷನ್ ಸರ್ಟಿಫಿಕೇಟ್, ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಇದು ಒಳಗೊಂಡಿರುತ್ತೆ. ಮೊದಲ ಪ್ರಿಟ್ಜ್ಕರ್ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತಂದ್ರೆ ಫಿಲಿಪ್ ಜಾನ್ಸನ್, ಅಮೆರಿಕ ದೇಶದವರು 1979ರಲ್ಲಿ ಪಡೆದರು. ಅದೇ ರೀತಿಯಾಗಿ ಫಸ್ಟ್ ವುಮೆನ್ ವಿನ್ನರ್ ಜಹಾ ಹದೀದ್ ಅವರು, ಜಹಾ ಹದೀದ್ ಇರಾಕ್ ದೇಶದವರು 2004ರಲ್ಲಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ಭಾರತದ ಮೊದಲ ಪ್ರಿಟ್ಜ್ಕರ್ ಪ್ರಶಸ್ತಿ ವಿಜೇತರು ಬಾಲಕೃಷ್ಣ ವಿ ದೋಶಿ ಅವರು, ಮಹಾರಾಷ್ಟ್ರ ಮೂಲದವರು, 2018ರಲ್ಲಿ ಪಡೆದಿದ್ದಾರೆ. ನಿಮ್ಗೆ ಏನಾದ್ರು ನಮ್ಮ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಚೆನ್ನಾಗಿರೋ ವಿಡಿಯೋಗಳು ನಾವು ಕೊಡೋದು ಜವಾಬ್ದಾರಿ ನಮ್ದು. ನಂತರ ಕರೆಂಟ್ ಅಫೇರ್ಸ್ ನೋಡೋಣ. ಓಕೆ, ಕರೆಂಟ್ ಅಫೇರ್ಸ್ 2025 ರೀಸೆಂಟ್ ಆಗಿ ನೀಡಿರೋದು. ದ ವಿನ್ನರ್ ಆಫ್ ದಿ 2025 ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ ಈಸ್ ಯಾರಪ್ಪ ಅಂದ್ರೆ ಲಿಯು ಜಿಯಾಕುನ್ ಅಂತ. ಲಿಯು ಜಿಯಾಕುನ್ ಚೈನೀಸ್ ಆರ್ಕಿಟೆಕ್ಟ್ ಇವರು. He was selected for his work in heritage conservation, urban renewal and community focused design, which integrates local materials and traditional craftsmanship while addressing contemporary urban challenges. ಅಂದ್ರೆ ಇವರು ಪರಂಪರೆ ಸಂರಕ್ಷಣೆ, ನಗರ ನವೀಕರಣ ಮತ್ತು ಸಮುದಾಯ ಕೇಂದ್ರಿತ ವಿನ್ಯಾಸದಲ್ಲಿನ ಅವರ ಕೆಲಸಕ್ಕಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಮಕಾಲೀನ ನಗರ ಸವಾಲುಗಳನ್ನು ಎದುರಿಸುವಾಗ ಸ್ಥಳೀಯ ವಸ್ತುಗಳು ಮತ್ತು ಸಾಂಪ್ರದಾಯಿಕ ಕರಕುಶಲತೆಯನ್ನು ಸಂಯೋಜನೆ ಬಗ್ಗೆ ಇವರು ತಿಳಿಸಿದ್ದರಿಂದ ಇವರಿಗೆ 2025ನೇ ಸಾಲಿನ ಪ್ರಿಟ್ಜ್ಕರ್ ಪ್ರಶಸ್ತಿನ ನೀಡಲಾಗಿದೆ. ಇದೇ ರೀತಿಯ ಇನ್ನಿತರ ವಿಡಿಯೋಗಳಿಗಾಗಿ ದೇವನಾಂಪ್ರಿಯ ಕ್ಲಾಸಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.